ಹುಬ್ಬಳ್ಳಿಯ ಸಿಬಿಟಿಯಲ್ಲಿ ನಡೆಯಲಿರುವ ಗಾಂಧಿ ಶಿಲ್ಪ ಬಜಾರ್ ಪ್ರದರ್ಶನದ ಉದ್ಘಾಟನಾ ಸಮಾರಂಭವು ಹುಬ್ಬಳ್ಳಿ ಧಾರವಾಡ ಜಿಲ್ಲಾಧಿಕಾರಿಗಳಾದ ಸ್ನೇಹಲ್ ಆರ್ ಇವರು ರಿಬ್ಬನ್ ಕಟ್ ಮಾಡುವುದರ ಚಾಲನೆ ನೀಡಿದರು. ಜುಲೈ 31ರಿಂದ ಸತತ 7 ದಿನಗಳ ಕಾಲ ನಡೆಯುವ ಈ ಕರಕುಶಲ ಮಾರಾಟ ಮೇಳದಲ್ಲಿ ಸುಮಾರು 40 ಸ್ಟಾಲ್ಗಳನ್ನು ಹಾಕಲಾಗಿದೆ. ವಿವಿಧ ರಾಜ್ಯ ಹಾಗೂ ಜಿಲ್ಲೆಗಳಿಂದ ತಯಾರಾದ ವಿವಿಧ ಕರಕುಶಲ ವಸ್ತುಗಳ ಮಾರಾಟ ಮತ್ತು ಪ್ರದರ್ಶನವು ಈ ಮೇಳದಲ್ಲಿ ಲಭ್ಯವಾಗಿದೆ. ಮೊದಲ ದಿನವೇ ಸಾರ್ವಜನಿಕರು ಹಾಗೂ ಗ್ರಾಹಕರು ಈ ಮಾರಾಟ ಮೇಳದಲ್ಲಿ ಭಾಗವಹಿಸಿ ತಮ್ಮ ಇಷ್ಟದ ಕರಕುಶಲ ವಸ್ತುಗಳನ್ನು ಖರೀದಿ ಮಾಡುತ್ತಿದ್ದಾರೆ. ಇನ್ನು ಕೆಲವೇ ದಿನಗಳು ಮಾತ್ರ ಈ ಮಾರಾಟ ಮೇಳ ಇರುವುದರಿಂದ ಆಸಕ್ತರು ಕೂಡಲೇ ಮಾರಾಟ ಮೇಳದಲ್ಲಿ ಭಾಗವಹಿಸಿ ಈ ಮೇಳದ ಪ್ರಯೋಜನ ಪಡೆದುಕೊಳ್ಳುವಂತೆ ಆಯೋಜಕರು ತಿಳಿಸಿದ್ದಾರೆ. ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ಇವರು ಮಾತನಾಡಿ ಎಲ್ಲ ರಾಜ್ಯದ ವಿವಿಧ ಕರಕುಶಲ ವಸ್ತುಗಳ ಪ್ರದರ್ಶನ ಇಲ್ಲಿ ನಡೆಯುತ್ತಿದ್ದು ಉತ್ತಮ ಕರಕುಶಲ ವಸ್ತುಗಳು ಜನರಿಗೆ ಮುಟ್ಟಿಸುವ ಹಾಗೂ ಕರಕುಶಲತೆಗೆ ಮತ್ತಷ್ಟು ಪ್ರೋತ್ಸಾಹಿಸುವ ಕಾರ್ಯ ಇದಾಗಿದೆ ಎಂದರು. ಕ್ಯಾಮೆರಾ ಪರ್ಸನ್ ಅಮಿತ್ ಜೊತೆಗೆ ಲೋಹಿತ ಬಸವ, ಹುಬ್ಬಳ್ಳಿ. ಇದು ಗಾಂಧಿ ಶಿಲ್ಪ ಬಜಾರ್ ಅಂತ ನಮ್ಮ ರೇಣುಕಾ ಎಜುಕೇಶನ್ ಅಂಡ್ ವೆಲ್ಫೇರ್ ಸೊಸೈಟಿ ಅವರು ಮಾಡಿದ್ದಾರೆ. ಇದು ಇಂಡಿಯನ್ ಹ್ಯಾಂಡಿಕ್ರಾಫ್ಟ್ಸ್ ಸೊಸೈಟಿಯ ಜೊತೆಗೆ ಸೇರ್ಕೊಂಡು ಮಾಡಿದ್ದಾರೆ. ಇದರ ಉದ್ದೇಶ ಏನು, ನಮ್ಮ ಟ್ರೆಡಿಷನಲ್ ಆರ್ಟ್ ಇದೆ ಅದನ್ನ ಬೆಳೆಸೋದು ಮತ್ತೆ ಅದಕ್ಕೆ ಉತ್ತೇಜನ ನೀಡುವ ಕಾರ್ಯ ಆಗಿದೆ. ಸುಮಾರು 40ಕ್ಕೂ ಹೆಚ್ಚು ಸ್ಟಾಲ್ಸ್ ಅನ್ನ ಇವರು ಮಾಡಿದ್ದಾರೆ. ಇಲ್ಲಿ ಸುಮಾರು ಜನ ಬಂದಿದ್ದಾರೆ. ಒಳ್ಳೆ ಒಳ್ಳೆ ಐಟಮ್ಸ್ ಇಲ್ಲಿ ಬಂದಿದೆ. ಸೊ ನಮ್ಮ ದೇಶದ, ನಮ್ಮ ರಾಜ್ಯದ ಏನು ವಾಸ್ತುಶಿಲ್ಪ ಕಲಾ ಇದೆ ಅದಕ್ಕೆ ಪ್ರೋತ್ಸಾಹ ನೀಡಲಿಕ್ಕೆ ಎಲ್ಲರೂ ಬಂದು ಈ ಒಂದು ಸ್ಟಾಲ್ಗಳನ್ನ ವೀಕ್ಷಣೆ ಮಾಡಬೇಕು ಮತ್ತೆ ಅವ್ರಿಗೆ ಇಷ್ಟ ಆದಂತಹ ವಸ್ತುಗಳನ್ನ ಖಂಡಿತವಾಗ್ಲೂ ಖರೀದಿಸಬಹುದು. ಈಗ ನೋಡಿದ ಪ್ರಕಾರ ಇಲ್ಲಿ ನಮ್ಮ ರಾಜ್ಯದಿಂದ ಇದ್ದಾರೆ, ಪಕ್ಕದ ತೆಲಂಗಾಣದವರು ಇದ್ದಾರೆ, ಆಂಧ್ರದಿಂದ ಇದ್ದಾರೆ, ಇನ್ನು ಬೇರೆ ರಾಜ್ಯದವರು ಬರ್ತಾ ಇದ್ದಾರೆ. ನಾವೊಂದಷ್ಟು ಗೊಂಬೆಗಳನ್ನ ತಗೊಂಡಿದ್ದೀವಿ. ತುಂಬಾ ಚೆನ್ನಾಗಿರುವಂತಹ ಐಟಮ್ಸ್ಗಳು ಬಂದಿದೆ. ಡಾಕ್ಟರ್ ಸುನೀತಾ ಅಂತ. ಇವತ್ತು ಗಾಂಧಿ ಶಿಲ್ಪ ಬಜಾರ ನಾವು ಸ್ಟಾಲ್ಗಳನ್ನು ಕೊಟ್ಟಿರುತ್ತೇವೆ. ಎಲ್ಲರೂ ಬಂದಿದ್ದಾರೆ. ಇಲ್ಲಿ ಗೊಂಬೆಗಳು ಇರ್ಬೋದು, ಮತ್ತು ಕಟ್ಟಿಗೆ ಗೊಂಬೆ ಇರ್ಬೋದು, ಪಾಟ್ಗಳನ್ನು, ಆಮೇಲೆ ಆರ್ಟಿಫಿಷಿಯಲ್ ಜ್ಯುವೆಲರೀಸ್, ಕೈಯಿಂದ ತಯಾರಿಸಿದಂಥ ವಸ್ತುಗಳನ್ನು ಇಲ್ಲಿ ಪ್ರದರ್ಶನ ಮಾಡಲಾಗಿದೆ. ಇವಾಗಲೇ ಜಸ್ಟ್ ನಮ್ಮ ಜಿಲ್ಲಾಧಿಕಾರಿಗಳು ಬಂದು ಉದ್ಘಾಟನೆ ಮಾಡಿ ಈ ಒಂದು ಎಕ್ಸಿಬಿಷನ್ ಚಾಲನೆ ಕೊಟ್ಟಿದ್ದಾರೆ ಹಾಗೂ ಖರೀದಿ ಕೂಡ ಮಾಡಿದ್ದಾರೆ. ಎಲ್ಲರೂ ಇಲ್ಲಿ ಬಂದು ಈ ಒಂದು ಎಕ್ಸಿಬಿಷನ್ ಅನ್ನು ನೋಡಿ ಎಲ್ಲರೂ ಆ ಕಲೆಗಳನ್ನು ಗುರುತಿಸಿ, ಆಮೇಲೆ ನಿಮಗೇನಾದರೂ ಇಷ್ಟ ಆತಂದರೆ ಮನೆಗೆ ಅರೇಂಜ್ಮೆಂಟ್ ಮಾಡಲಿಕ್ಕೆ ಆಗಲಿ, ಚೆನ್ನಾಗಿ ಒಂದು ಏನಾದ್ರೂ ನಿಮಗೆ ಬೇಕಂತಂದರೆ ಇಲ್ಲಿ ಖರೀದಿ ಮಾಡ್ಕೋಬೋದು. ನಮ್ಮ ಹುಬ್ಬಳ್ಳಿಯಲ್ಲಿರುವಂಥ CBT ಬಸ್ ಸ್ಟಾಪ್ನಲ್ಲಿ 2nd ಫ್ಲೋರ್ನಲ್ಲಿ ಈ ಒಂದು ಎಕ್ಸಿಬಿಷನ್ಸ್ ಆಯೋಜಿಸಲಾಗಿದೆ. ಎಲ್ಲರೂ ಬಂದು ಈ ಎಕ್ಸಿಬಿಷನ್ ಅನ್ನು ನೋಡ್ಬೇಕಂತಂದು ಕೇಳ್ಕೊತೀನಿ. ಇಲ್ಲಿ ಎಲ್ಲ ನಮ್ಮ ಕರ್ನಾಟಕದಿಂದ ಬಂದಿದ್ದಾರೆ, ಮತ್ತು ಇದು ತೆಲಂಗಾಣದಿಂದ ಬಂದಿದ್ದಾರೆ, ಮತ್ತೆ ಬೀದರಿಂದ ಬಂದಿದ್ದಾರೆ, ಬೆಂಗಳೂರಿಂದ ಬಂದಿದ್ದಾರೆ, ಮೈಸೂರಿಂದ ಬಂದಿದ್ದಾರೆ, ಎಲ್ಲ ರಾಜ್ಯದಿಂದನೂ ಕೂಡ ಬಂದಿದ್ದಾರೆ. Yeah.